ಓಕೆ ಮಕ್ಕಳ, ಈ ಎಲ್ಲ ಘಟನೆಯನ್ನು ನೋಡ್ತಾ ಇರುವಂಥ ಮಗು ಯಾರು? ಗೆಲೀಲಿಯೋ. ಓಕೆ ಚಿಲ್ಡ್ರನ್ ಹ್ಯಾವ್ ಯು ಸೀನ್ ಗೆಲೀಲಿಯೋ? ಮಕ್ಕಳ, ನೀವು ಗೆಲೀಲಿಯೋ ಅವ್ರು ನೋಡಿದ್ದೀರಾ? ಸಿ ಯರ್ ಚಿಲ್ಡ್ರನ್, ಇನ್ ದಿಸ್ ಪಿಕ್ಚರ್ ವಿ ಸಿ ಗೆಲೀಲಿಯೋ. ಓಕೆ, ಹೀ ಈಸ್ ಅ ಗೆಲೀಲಿಯೋ. ಇವರೇ ಗೆಲೀಲಿಯೋ ಅವರು. ಓಕೆ, ಗೆಲೀಲಿಯೋ ಅವ್ರು ಏನು ಮಾಡಿದ್ರು ಮಕ್ಕಳ? ಟೆಲಿಸ್ಕೋಪ್ನ ಆವಿಷ್ಕಾರ ಮಾಡಿದ್ದಾರೆ ಅಲ್ವಾ? ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಗೆಲೀಲಿಯೋ ಕಾ ಜನ್ पिसा नगर में 15 फरवरी 1564 को हुआ था। गैलीलियो की आरंभिक शिक्षा फ्लोरेंस नगर में हुई। जब गैलीलियो कुछ बड़ा हुआ था, उसके पिता ने गरीबी के कारण उसकी पढ़ाई रोक दी। किशोर गैलीलियो को पिता के साथ काम में हाथ बंटना गई। See children, Galileo was born on 15th February on 1564 in Pisa city of Italy. ಗೆಲಿಲಿಯೋ ಅವರ ಜನ್ಮ ಎಲ್ಲಾಯಿತು ಅಂದರೆ ಮಕ್ಕಳ, ಯಾವಾಗಾಯಿತು, ಎಲ್ಲಿ ಆಯಿತು ಅಂದರೆ ಗೆಲಿಲಿಯೋ ಅವರು ಫೆಬ್ರವರಿ 15, 1564ರಲ್ಲಿ ಅವರು ಪಿಸಾ ನಗರ ಅಂತ ಇರುತ್ತಲ್ಲ ಮಕ್ಕಳ, ಅದು ಇಟಲಿಯಲ್ಲಿ. ಆ ಇಟಲಿ ನಗರ ಹತ್ರ ಇರುವಂಥ ಪಿಸಾ ಸಿಟಿಲೇ ಅವರ ಜನನ ಆಗುತ್ತೆ. ಓಕೆ ಮಕ್ಕಳ, ಆ್ಯಂಡ್ ಹಿ ಕಂಪ್ಲೀಟೆಡ್ ಹೀಸ್ ಪ್ರೈಮರಿ ಎಜುಕೇಷನ್ ಇನ್ ಫ್ಲೋರೆನ್ಸ್ ಸಿಟಿ. ಓಕೆ, ಅವರ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಎಲ್ಲಿ ಮುಗಿಸ್ತಾರೆ ಅಂದರೆ ಫ್ಲೋರೆನ್ಸ್ ಸಿಟಿಯಲ್ಲಿ ಮುಗಿಸ್ತಾರೆ ಮಕ್ಕಳ. ಓಕೆ, ದೆನ್ ಆಫ್ಟರ್ ವೆನ್ ಹಿ ಗ್ರೋನ್ ಅಪ್ ಹಿ ಸ್ಟಾಪ್ಡ್ ಹೀಸ್ ಸ್ಟಡಿ ಬಿಕಾಸ್ ಆಫ್ ಪೂರ್ನೆಸ್. ಮಕ್ಕಳ, ಗೆಲಿಲಿಯೋ ಅವರು ದೊಡ್ಡವರಾದಂಗೆ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸ್ಕೊಂಡ್ಮೇಲೆ ಅವರು ತಮ್ಮ ಶಿಕ್ಷಣವನ್ನು ಬಿಟ್ಬಿಡ್ತಾರೆ. ಅಂದರೆ ಯಾಕೆ ಅವರು ಅವ್ರು ಸ್ಟಾಪ್ ಯಾಕೆ ಮಾಡಿದ್ರು ತಮ್ಮ ಶಿಕ್ಷಣವನ್ನು ಅಂದರೆ ತುಂಬ ಬಡವ್ರು ಇರ್ತಾರೆ ಮಕ್ಕಳು, ಅವ್ರು ತುಂಬ ಬಡತನದಿಂದ ಇರ್ತಾರೆ. ಅದಕ್ಕೋಸ್ಕರ ಅವರು ತಮ್ಮ ಶಿಕ್ಷಣವನ್ನು ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ಗೆಲಿಲಿಯೋ ಅವರು ಬಡತನದಿಂದ ತಮ್ಮ ಓದನ್ನು ನಿಲ್ಲಿಸ್ಕೊಂಡ್ಬಿಟ್ಟು ಮಕ್ಕಳ, ಅವರು ತಮ್ಮ ತಂದೆಯ ಜೊತೆಗೆ ತಮ್ಮ ತಂದೆಯ ಕೆಲಸಕ್ಕೆ ಅವರು ಕೂಡ ಹೆಲ್ಪ್ ಮಾಡ್ತಾರೆ. ಓಕೆ, ತುಂಬ ಬಡವ್ರು ಇರ್ತಾರಲ್ಲ ಮಕ್ಕಳು, ಅವ್ರಿಗೇನಾಗುತ್ತೆ, ಶಿಕ್ಷಣ ಮುಂದುವರ್ಸೋಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರು, ತಮ್ಮ ಶಿಕ್ಷಣವನ್ನು ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ತಮ್ಮ ತಂದೆಯ ಜೊತೆ ಕೆಲಸ ಮಾಡೋಕ್ಕೆ ಅವರು ಕೂಡ ಹೆಲ್ಪ್ ಮಾಡ್ತಾರೆ. ತಮ್ಮ ತಂದೆಯ ಜೊತೆಗೆ ಕೆಲಸ ಮಾಡ್ತಾರೆ ಮಕ್ಕಳು ಅವರು ಕೂಡ. एक दिन उसे बचपन में देखी लैंप हिलने वाली घटना की याद आई। उसने सोचा कि लैंप की हांडी के उस तरह हिलने का कोई ना कोई वैज्ञानिक कारण जरूर होगा। उस कारण को तलाशते हुए गैलीलियो ने एक नई खोज की। इससे गैलीलियो को पूरे इटली में बड़ी ख्याति मिली। One day when he was sitting, he remembered his childhood. ಅಂದರೆ ಮಕ್ಕಳ, ಇದೆಲ್ಲ ಘಟನೆ, ಅವ್ರು ತುಂಬ ಬಡವರು ಇರ್ತಾರಲ್ವ, ಆಮೇಲೆ ಅವ್ರ ಶಿಕ್ಷಣವನ್ನು ಅವರು ಅಲ್ಲಿಗೆ ನಿಲ್ಲಿಸ್ತಾರೆ. ಆಮೇಲೆ ಅವ್ರು ಯಾವಾಗ್ಲೂ ಅವ್ರ ತಂದೆಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಆಮೇಲೆ ಒಂದು ದಿವಸ ಅವ್ರು ಕೂತಿರ್ತಾರೆ ಮಕ್ಕಳ, ಕೂತ್ಕೊಂಡಾಗ ಅವ್ರ ಚೈಲ್ಡ್ಹುಡ್ ತಮ್ಮ ಬಾಲ್ಯ ಜೀವನವನ್ನು ಅವರು ನೆನಪಿಸ್ಕೊತಾ ಕೂತಿರ್ತಾರೆ. ಆ್ಯಂಡ್ ಲ್ಯಾಂಪ್ಸ್ ವಿಚ್ ವಾಸ್ ಮೂವಿಂಗ್ ಹಿಯರ್ ಆ್ಯಂಡ್ ದೇರ್ ಇನ್ ಅ ಸ್ಪೀಡ್. ಅವರು ಆ ಲ್ಯಾಂಪ್ನ ನೆನಪಿಸ್ಕೋತಾರೆ ಮಕ್ಕಳ. ಅಂದರೆ ಅಲ್ಲಿ ಅವರು ಕೂತಾಗ ಒಬ್ಬ ಯಾರೋ ಮನುಷ್ಯ ಬಂದು ಆ ಲ್ಯಾಂಪನ್ನ ಅಲ್ಲಿ ಬಂದು ಹಾಕಿ, ಅವರು ಆಯಿಲ್ ಹಾಕಿ ಅದಕ್ಕೆ ದೀಪ ಹಚ್ಬಿಟ್ಟು ಅದನ್ನು ಹಾಕಿದಾಗ ಅದು ಲ್ಯಾಂಪ್ ಏನು ಮಾಡುತ್ತೆ, ಒಂದೇ ಸ್ಪೀಡಲ್ಲಿ ಆ ಕಡೆ ಈ ಕಡೆ ಮೂವ್ ಆಗ್ತಾ ಇರುತ್ತಲ್ಲ ಮಕ್ಕಳ, ಅದನ್ನು ಅವರು ನೆನಪಿಸ್ಕೋತಾರೆ. ಓ, ಇದೆಲ್ಲ ಆಗಿತ್ತಲ್ಲ, ಈ ಘಟನೆ ಆಗಿತ್ತಲ್ಲ ಅಂತ ನೆನಪಿಸ್ಕೋತಾರೆ. ಆ್ಯಂಡ್ ಹಿ ಥಾಟ್ ದ್ಯಾಟ್ ದೇರ್ ವಿಲ್ ಬಿ ಅ ಸೈಂಟಿಫಿಕ್ ರೀಸನ್ ಫಾರ್ ಅ ಮೂವಿಂಗ್ ಅ ಲ್ಯಾಂಪ್. ಅವ್ರು ಅಂದ್ಕೊಂಡಿದ್ರು ಮಕ್ಕಳ ಏನಂತ ಅಂದರೆ, ಅದು ಲ್ಯಾಂಪು ಅವರು ಕಟ್ಟಿದ ಮೇಲೂ ಕೂಡ ಆ ಕಡೆ ಈ ಕಡೆ ಓಲಾಡ್ತಾ ಇರುತ್ತಲ್ಲ, ಅದಕ್ಕೆ ಏನೋ ಒಂದು ಸೈಂಟಿಫಿಕ್ ಕಾರಣ ಇರಬಹುದು ಅಂತ ಅವ್ರು ಅನ್ಕೊಂಡಿದ್ರಂತೆ ಮಕ್ಕಳ. ಓಕೆ, ದೆನ್ by researching this he discovered pendulum. See children, अपनी इस खोज में गैलीलियो ने दो बातें सिद्ध की थी. पहली यह कि यदि घड़ी में कोई चीज लटकाई जाए पेंडुलम, तो वह भी इसी तरह घड़ी की टिक टिक के साथ हिलती रहेगी. जब पेंडुलम की गति धीमी होने लगी तो समझ लो वह रुकने वाला है. उसके रुकने का अर्थ है कि घड़ी में फिर से चाबी भरनी है. ಓಕೆ ಚಿಲ್ಡ್ರನ್, ರಿಸರ್ಚಿಂಗ್ ದಿಸ್ ಹಿ ಡಿಸ್ಕವರ್ ಪೆಂಡೋಲಮ್. ಮಕ್ಕಳ, ಪೆಂಡೋಲಮ್ ಅಂದರೆ ಇಲ್ಲಿದೆ ನೋಡಿ. ಅಂದರೆ ಇವಾಗ ಒಂದು ದೊಡ್ಡ ವಾಚಲ್ಲಿ ಮಕ್ಕಳ ಕೆಳಗಡೆ ಒಂದು ದೊಡ್ಡದಾದಂಥ ಕಡ್ಡಿ ಕೊಟ್ಟಿರ್ತಾರಲ್ಲ ಕೆಳಗಡೆ ಮಕ್ಕಳ, ಡಿಸೈನಲ್ಲಿ ಕೆಳಗಡೆ ಇಲ್ಲಿದೆ ನೋಡಿ ಮಕ್ಕಳ, ಈ ಪಿಕ್ಚರಲ್ಲಿ ಇದೆಯಲ್ಲ ಆ ಥರ ಪೆಂಡುಲಮ್ನ ಅವ್ರೇನು ಮಾಡ್ತಾರೆ, ಡಿಸ್ಕವರ್ ಮಾಡ್ತಾರೆ. ಆ್ಯಂಡ್ ಹಾನರ್ಡ್ ಆ್ಯಂಡ್ ಹಿ ಬಿಕಮ್ ಅ ಫೇಮಸ್ ಇನ್ ಇಟಲಿಯಲ್ಲಿ. ಅವ್ರು ಫೇಮಸ್ ಆಗ್ತಾರೆ. ಅಂದರೆ ಪೆಂಡುಲಮ್ನ ಅವರು ಕಂಡು ಹಿಡಿದ್ಮೇಲೆ ಅವ್ರೇನು ಮಾಡ್ತಾರೆ ಮಕ್ಕಳ, ಅವರು ತುಂಬ ಪ್ರಸಿದ್ಧ ಹೊಂದ್ತಾರೆ. ಯಾರದು?
ಗೆಲಿಲಿಯೋ ಅವರು. ಓಕೆ, ಬೈ ಹಿಸ್ ರಿಸರ್ಚ್ ಹಿ ಪ್ರೌಡ್ ದ್ಯಾಟ್ ಇಫ್ ವಿ ಹ್ಯಾಂಗ್ ಸಮಥಿಂಗ್ ಲೈಕ್ ಪೆಂಡುಲಮ್ ಇನ್ ದ ಕ್ಲಾಕ್ ದೆನ್ ಇಟ್ ವಿಲ್ ಬಿ ಮೂವ್ ಹಿಯರ್ ಆ್ಯಂಡ್ ದೇರ್ ದ ಸೇಮ್ ಸ್ಪೀಡ್. ಅಂದರೆ ಅವರು ರಿಸರ್ಚ್ ಮಾಡ್ತಾರಲ್ಲ ಮಕ್ಕಳ, ಪ್ರೂವ್ ಮಾಡ್ತಾರೆ. ಏನಂದರೆ ಇವಾಗ ಕ್ಲಾಕಲ್ಲಿ ಕೆಳಗಡೆ ಮೂಳುಗಳು ಇರುತ್ತಲ್ಲ ಮಕ್ಕಳ, ಕೆಳಗಡೆ ಇರುತ್ತಲ್ಲ ಕಡ್ಡಿ, ದೊಡ್ಡದಂತ ಕಡ್ಡಿ, ಅದೇನಾಗುತ್ತೆ ನಾವು ಹ್ಯಾಂಗ್ ಮಾಡಿದಾಗ, ಕ್ಲಾಕ್ನ ಹ್ಯಾಂಗ್ ಮಾಡಿದಾಗ ಮಕ್ಕಳ ಅದು ಮೂವ್ ಆಗ್ತಾ ಇರುತ್ತೆ ಈ ಕಡೆ ಆ ಕಡೆ ಅನ್ನೋದನ್ನ ಅವರು ಪ್ರೂವ್ ಮಾಡ್ತಾರೆ. ಓಕೆ, ಬೈ ಮೇಕಿಂಗ್ ಸೌಂಡ್ ಪೆಂಡುಲಮ್ ಸ್ಪೀಡ್ ವಿಲ್ ಡಿಕ್ರೀಸ್ ದೆನ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ವಿ ಹ್ಯಾವ್ ಟು ಕೀಪ್ ರಿಚಾರ್ಜ್. ಅಂದರೆ ಮಕ್ಕಳ ಇಲ್ಲಿ ನೋಡಿ ಏನಾಗುತ್ತೆ ಅಂದರೆ ಇವಾಗ ಒಂದೊಂದು ಕ್ಲಾಕ್ಗಳಿರುತ್ತೆ ಮಕ್ಕಳ, ಟನ್ 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 ಅಂತ ಸೌಂಡ್ ಮಾಡ್ತಾ ಇರ್ತವೆ ಅಲ್ವಾ ಮಕ್ಕಳ. ಅದೆಲ್ಲ ನಮಗೆ ಇವಾಗ ಒಂದು ಕ್ಲಾಕ್ ಇರುತ್ತೆ, ಮನೆಯಲ್ಲಿ ಗಡಿಯಾರ ಹಾಕಿರ್ತೀವಿ ಮಕ್ಕಳ ನಾವು. ಆ ಗಡಿಯಾರ ಹಾಕಿದಾಗ ಇವಾಗ ಅದು ಟನ್ ಟನ್ ಅಂತ ಸೌಂಡ್ ಮಾಡೋದು, ಟೈಮ್ ಒಂದೊಂದು ವಾಚ್ಗಳಲ್ಲಿ ಮಕ್ಕಳ ಈಗ 1 ಗಂಟೆ ಆದರೆ ಒಂದು ಟನ್ ಅಂತ ಹೊಡೆಯುತ್ತೆ, 2 ಆದರೆ ಟನ್ ಟನ್ ಅಂತ 2 ಸತಿ ಬರುತ್ತೆ ಅಲ್ವಾ. ಆ ರೀತಿ ಆಗಬೇಕಾದ್ರೆ ಇವಾಗ ನಾವು ಗಡಿಯಾರ ಏನಾದರೂ ಹಂಗೆ ನಮಗೆ ಸ್ಟಾರ್ಟ್ ಇರಬೇಕು ಅಂದರೆ ನಾವೇನು ಮಾಡಬೇಕು, ಅದಕ್ಕೆ ಶೆಲ್ನ ಹಾಕ್ತಾ ಇರಬೇಕು, ಅದನ್ನು ರಿಚಾರ್ಜ್ ಮಾಡ್ತಾ ಇರಬೇಕು ಅಂತ ಹೇಳ್ತಾರೆ. ಓಕೆ, दूसरी बात यह सिद्ध की घड़ी की टिक टिक और नाड़ी की गति एक समान होती है. यहाँ कोई भी हाथ से नाड़ी की गति को गिनकर घड़ी से मिलाकर जान सकता है. यदि किसी के शरीर की नाड़ी की गति घड़ी की टिक टिक गति के कम या ज़्यादा है तो उसे अस्वस्थ समझा जाए. नाड़ी की गति का तेज होना या कम होना दोनों ही शरीर के लिए घातक माने हैं. And one more he proved that the clock makes sound like tick tick. ಅಲ್ವಾ ಮಕ್ಕಳೇ, ಇನ್ನೊಂದು ಪ್ರೂವ್ ಮಾಡ್ತಾರೆ. ಏನಂದರೆ ಕ್ಲಾಕು ಗಡಿಯಾರ ಏನು ಮಾಡುತ್ತೆ, ಟಿಕ್ ಟಿಕ್ ಅಂತ ಸೌಂಡ್ ಮಾಡುತ್ತೆ. ಆ್ಯಂಡ್ ಅವರ್ ಹಾರ್ಟ್ ಬೀಟ್ ಈಸ್ ಸೇಮ್. ನಮ್ಮ ಹಾರ್ಟ್ ಬೀಟ್ ಕೂಡ ಅಷ್ಟೇ ಮಕ್ಕಳ, ಟಿಕ್ 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 ಅಂತ ಸೌಂಡ್ ಮಾಡುತ್ತಾ ಇರುತ್ತೆ ಅಲ್ವಾ. ಆ್ಯಂಡ್ ವೆನ್ ದೇ ಆರ್ ಚೆಕಿಂಗ್ ಅವರ್ ಪಲ್ಸ್ ಬೈ ಕ್ಯಾಲ್ಕುಲೇಟಿಂಗ್ ದೇ ವಿಲ್ ಕಮ್ ಟು ನೋ ವೆದರ್ ಪರ್ಸನ್ ಈಸ್ ಹೆಲ್ದಿ ಆರ್ ನಾಟ್. ನೋಡಿ ಮಕ್ಕಳೇ, ಈಗ ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ ಹುಷಾರಿಲ್ಲ ಅಂತ, ಆವಾಗ ಡಾಕ್ಟರು ನಮ್ಮನ್ನ ಹಾರ್ಟ್ ಬೀಟ್ನ ಅಂದರೆ ಅವ್ರು ಸ್ಟೆಟಸ್ಕೋಪ್ ಇಟ್ಕೊಂಡು ನೋಡ್ತಾರೆ, ಅಂದರೆ ನಮ್ಮ ಪಲ್ಸ್ ಕರೆಕ್ಟಾಗಿದೆ ಇಲ್ವೋ ಅಂತ ಅವ್ರು ಕ್ಯಾಲ್ಕುಲೇಟ್ ಮಾಡ್ತಾರೆ. ನಮ್ಮ ಪಲ್ಸ್ ಏನಾದರೂ ಕರೆಕ್ಟಾಗಿ ಇರಲಿಲ್ಲ ಅಂದರೆ ಅವ್ರೇನು ಅನ್ಕೋತಾರೆ, ಇವ್ರಿಗೂ ಏನೋ ಆಗಿದೆ ಅಂತ ಅನ್ಕೋತಾರೆ. ಆದರೆ ಅದು ನಮಗೆ ಗೊತ್ತಾಗುತ್ತೆ, ವೆದರ್ ಅ ಪರ್ಸನ್ ಈಸ್ ಹೆಲ್ದಿ ಆರ್ ನಾಟ್ ಅನ್ನೋದು ಗೊತ್ತಾಗುತ್ತೆ ಅಂತ ಅವರು ಹೇಳ್ತಾರೆ. ಅಂದರೆ ಇದರಲ್ಲಿ ಏನು ಅರ್ಥ ಆಯಿತು ಅಂದರೆ ಮಕ್ಕಳ, ಕ್ಲಾಕ್ ಮಾಡುವಂಥ ಸೌಂಡು ಮತ್ತು ನಮ್ಮ ಹಾರ್ಟ್ ಬೀಟ್ ಮಾಡುವಂಥ ಸೌಂಡು ಎರಡೂ ಸೇಮ್ ಅಂತ ಗೆಲೀಲಿಯೋರು ಹೇಳ್ತಾರೆ ಮಕ್ಕಳ. ಇನ್ನೊಂದು ಹೇಳ್ತಾರೆ ಅವರು, ಗೆಲೀಲಿಯೋಸ್ ಅರ್ಥ ಆಯ್ತಲ್ವ ಮಕ್ಕಳೇ ಎಷ್ಟು. ಗೆಲೀಲಿಯೋಸ್ ದಿಸ್ ಇನ್ವೆನ್ಷನ್ ವಾಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಯೂಸ್ಫುಲ್ ಟು ಆಲ್. ಬೈ ದಿಸ್ ಇನ್ವೆನ್ಷನ್ ಇಟ್ ಹೆಲ್ಪ್ಸ್ ಟು ಡಾಕ್ಟರ್ಸ್ ಟು ಟ್ರೀಟ್ ದ ಸಿಕ್ ಪರ್ಸನ್. ಅಂದರೆ ಮಕ್ಕಳೇ, ಈ ಟಿಕ್ ಟಿಕ್ ಅನ್ನುವಂಥ ಒಂದು ಸೌಂಡು ಗೆಲೀಲಿಯೋರು ಮಾಡಿರುವಂಥ ಒಂದು ಇನ್ವೆನ್ಷನ್ ತುಂಬ ಹೆಲ್ಪ್ ಆಗುತ್ತೆ. ಅದು ತುಂಬ ಹೆಲ್ಪ್ ಆಗಿರೋದು, ಯೂಸ್ಫುಲ್ ಆಗಿರೋದು ಯಾರಿಗೆ ಅಂದರೆ ಡಾಕ್ಟರ್ಸ್ಗೆ. ಯಾಕಂದರೆ ಆ ಮಾಡುವಂಥ ಸೌಂಡು ಇವಾಗ ನಾವು ಹೋದಾಗ ಅವ್ರು ಸ್ಟೆಟಸ್ಕೋಪ್ ಇಟ್ಕೊಂಡು ನಮ್ಮ ಹಾರ್ಟ್ಗೆ ಅದನ್ನು ಸ್ಟೆಟಸ್ಕೋಪ್ ಹಿಡಿತಾರಲ್ಲ ಮಕ್ಕಳ, ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಏನಂತ, ವೆದರ್ ಅ ಪರ್ಸನ್ ಈಸ್ ಹೆಲ್ದಿ ಆರ್ ನಾಟ್ ಅನ್ನೋದು ಇದರಲ್ಲಿ ನಮಗೆ ಅರ್ಥ ಆಗುತ್ತೆ ಅಲ್ವಾ ಮಕ್ಕಳ ಅನ್ನೋದನ್ನ. ಇದು ಏನಾಗುತ್ತೆ ಅಂದರೆ ಇದರಿಂದ ತುಂಬ ಯಾರಿಗೆ ಹೆಲ್ಪ್ ಆಗಿದೆ, ಯೂಸ್ಫುಲ್ ಆಗಿದೆ ಅಂದರೆ ಮಕ್ಕಳ ಡಾಕ್ಟರ್ಸ್ಗೆ. ಇದು ಸಿಕ್ ಪರ್ಸನ್ನ ಅಂದರೆ ಯಾವ ವ್ಯಕ್ತಿ ಹುಷಾರಾಗಿಲ್ವೋ, ಆರೋಗ್ಯವಂತ ಇಲ್ವೋ ಆ ವ್ಯಕ್ತಿನ ಟ್ರೀಟ್ ಮಾಡೋಕ್ಕೆ ಅವ್ರಿಗೆ ತುಂಬ ಯೂಸ್ ಆಗಿದೆ ಅನ್ನೋದು ಇದರಿಂದ ನಮಗೆ ಅರ್ಥ ಆಗುತ್ತೆ ಮಕ್ಕಳ. ಈ ಒಂದು ಪಾಠದಿಂದ ನಾವು ಏನು ಅರ್ಥ ಮಾಡ್ಕೊಂಡ್ವಿ ಅಂದರೆ, ನೋಡಿ ಮಕ್ಕಳ, ಈ ಒಂದು ಪಾಠದಲ್ಲಿ ನಾವು ತಿಳಿದುಕೊಂಡಿರೋದೇನೆಂದರೆ, ನಾವು ಯಾವಾಗಲೂ ಕುತೂಹಲದ ವಿಷಯಗಳನ್ನ ಕಲಿಬೇಕು. ಹಾಗೆಯೇ ಗೆಲೀಲಿಯೋ ಅವ್ರಿಗೆ ಏನಾದರೂ ಸಾಧನೆ ಮಾಡಬೇಕು. ಆಮೇಲೆ ಅವರಲ್ಲಿ ಚೈಲ್ಡ್ಹುಡ್ಡಲ್ಲಿ ನೋಡಿರುವಂಥ ಒಂದು ಲ್ಯಾಂಪ್ ಮನುಷ್ಯ ಏನೇನು ಮಾಡ್ದ ಅನ್ನೋದು ಒಂದು ನೋಡ್ತಾರಲ್ಲ ಮಕ್ಕಳ, ಅದೇ ಒಂದು ಇದರಿಂದ ಅವ್ರು ಏನು ಮಾಡ್ತಾರೆ, ತಮ್ಮ ಕುತೂಹಲನ ಹಂಬಲ ಇಟ್ಕೊಂಡು ಎಷ್ಟೊಂದು ಸಾಧನೆ ಕೂಡ ಮಾಡಿದ್ದಾರೆ. ಅದೇ ರೀತಿ ಮಕ್ಕಳ, ನೀವು ಕೂಡ ನಿಮ್ಮಲ್ಲಿರುವ ಕಲೆಯನ್ನು ಗ್ರಹಿಸಿ ಅದನ್ನು ಹೊರತರಬೇಕು ಮಕ್ಕಳ. ಧನ್ಯವಾದ. ಥ್ಯಾಂಕ್ ಯು ಚಿಲ್ಡ್ರನ್. ಬಾಯ್.